अगली खबर हुबली से है। हुबली के धारवाड़ में ऑटो चालकों की मुश्किलें बढ़ती जा रही है। एलपीजी की कीमतों में बढ़ोतरी और सिलेंडर की कमी ने ऑटो चालकों की चिंता को बढ़ा दिया है। आइए जानते हैं ऑटो वाले स्थिति पर क्या कहते हैं और उनकी दैनिक कमाई पर इसका क्या असर पड़ रहा है। अमेरिका, इजराइल और ईरान के बीच बढ़ते तनाव की आंच अब स्थानीय बाजारों तक भी पहुंच चुकी है। एलपीजी की कीमतों में 4 से 5 रुपए की बढ़ोतरी के बाद ऑटो एलपीजी अब 71 रुपए से बढ़कर 75 रुपए प्रति किलो हो गई है। सप्लाई में संबंधित रुकावट के डर से ऑटो चालक बड़ी संख्या में फ्यूल स्टेशनों पर पहुंच रहे हैं। सिलेंडर की कमी और कीमतों में इजाफा दोनों ही ऑटो चालकों के लिए परेशानी का कारण बन रहे हैं। स्थानीय ऑटो स्टेशन पर लंबी कतार देखने को मिल रही है क्योंकि ऑटो चालक आने वाले और बढ़ोतरी की आशंका के कारण अभी फ्यूल भरवाना चाह रहे हैं। सुनिए क्या कुछ कहना है ऑटो ड्राइवर्स का। ईरान इस्राएल युद्धದಿಂದ ಎಲ್ಪಿಜಿ ಸಿಲಿಂಡರ್ ಆಟೋಗೆ ಅಭಾವ ಆಗ್ತಾ ಇದೆ, ಇದರ ಬಗ್ಗೆ ತಾವು ಹೇಳ್ತೀರಾ? ಸರ್, ಈಗಾಗಲೇ ದೇಶದಲ್ಲಿ ನೋಡ್ತಾ ಇರ್ಬೋದು, ಇರಾನ್, ಇಸ್ರೇಲ್, ಅಮೇರಿಕಾ ಮತ್ತು ಇನ್ನಿತರ ದೇಶಗಳಲ್ಲಿ ಯುದ್ಧಗಳು, ಹೋರಾಟಗಳು ನಡೀತಾ ಇವೆ. ಅದೇ ಕಾರಣ ಇಟ್ಟುಕೊಂಡು ರಾಜ್ಯದಲ್ಲಿ ಈ LPG ಮತ್ತು CNG ಮತ್ತು ಡೀಸೆಲ್, ಪೆಟ್ರೋಲ್ ಈ ಬಂಕಿನ ಮಾಲೀಕರು ಏನು ಮಾಡ್ತಾ ಇದ್ದಾರೆ, ಇದನ್ನು ಇವತ್ತು ಲಾಭ ತೊಗೊಳ್ತಾ ಇದ್ದಾರೆ. ಇಲ್ಲೆಲ್ಲ ಗ್ಯಾಸ್ ಇದೆ, ಸಿಲಿಂಡರ್ ಎಲ್ಲ LPG ಇದೆ, ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚಳ ಮಾಡ್ತಾ ಇದ್ದಾರೆ. ರೇಟ್ ಹೆಚ್ಚಳ ಮಾಡಿ ಇವತ್ತು ವಾಣಿಜ್ಯ ವಾಹನ ಚಾಲಕರು, ಟ್ಯಾಕ್ಸಿ ಚಾಲಕರು, ಕಾರ್ ಚಾಲಕರು, ಆಟೋ ರಿಕ್ಷಾ ಚಾಲಕರು ಇದನ್ನೇ ನಂಬಿ ದುಡ್ಕೊಂಡು ಇವತ್ತು ದುಡಿಮೆ ಮಾಡುವಂಥ ನಾವು 200-300 ರೂಪಾಯಿ ದುಡ್ಕೊಂಡು ಇವತ್ತು ಆಟೋ ರಿಕ್ಷಾ ಚಾಲಕರು ಜೀವನ ನಡೆಸುತ್ತಿದ್ದಾರೆ. ಈಗಾಗಲೇ ಶಕ್ತಿ ಯೋಜನೆ ಬಂದು ಸುಮಾರು 3 ವರ್ಷ ಕಳೆದು ಆಟೋ ರಿಕ್ಷಾ ಚಾಲಕರು ಬೀದಿಗೆ ಬಂದಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅದು ಎಲ್ಲೋ ದೇಶದಲ್ಲಿ ಯುದ್ಧ ಆಗೋದಕ್ಕೆ ಈ ಒಂದು 11-12 ದಿನ ಸತತವಾಗಿ 12 ದಿನ ಯುದ್ಧ ಸ್ಟಾರ್ಟ್ ಆದ. ಅದೇ ಯುದ್ಧ ಒಂದು ಕಾರಣ ಇಟ್ಕೊಂಡು ಈ ರಾಜ್ಯದಲ್ಲಿ ಇದನ್ನು ಮಾನ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಇದರ ಬಗ್ಗೆ ಗಮನಹರಿಸಿ ಇಲ್ಲಿ ಏನಾಗ್ತಿದೆ ಅಂದರೆ ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಈಗಾಗಲೇ ಆಟೋ ರಿಕ್ಷಾಗಳನ್ನು ದುಡಿಮೆ ಬಿಟ್ಟು ಇವತ್ತು ಆಟೋ ರಿಕ್ಷಾಗಳನ್ನು ಮಾರಿ ಒಂದಿಷ್ಟು ಮಂದಿ ಏನು ಮಾಡ್ತಿದ್ದಾರೆ, ಗೌಂಡಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಎಲ್ಲ LPG ಗ್ಯಾಸ್ ಬಂಕಿನ ಮಾಲಕರಿಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ರೇಟ್ ಅವರೇ ಹೆಚ್ಚಳ ಮಾಡಿದ್ದಾರೆ. ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವ್ರಿಗೆ ಮಾತಾಡಿ ಇದಕ್ಕೆ ಸಂಬಂಧಪಟ್ಟಂಥ ಯಾರದಾರ ಅವ್ರು LPG ಬಂಕಿನ ಮಾಲಕರಿಗೆ ಮತ್ತು ಪೆಟ್ರೋಲ್, ಡೀಸೆಲ್ ಇರ್ಬೋದು, LPG ಮತ್ತು CNG ಗ್ಯಾಸ್ ಬಂಕಿನ ಮಾಲಕರಿಗೆ ಮಾತಾಡಿ ಅವ್ರಿಗೊಂದು ಬಿಸಿ ಮುಟ್ಟಿಸಿ ಆಟೋ ರಿಕ್ಷಾ ಚಾಲಕರಿಗೆ ಇದೇನು LPG ಗ್ಯಾಸ್ ಏನು ರೇಟ್ ಜಾಸ್ತಿ ಮಾಡಿ ಇವರೇ ಹೆಚ್ಚಳ ಮಾಡ್ರೆ ಸಂಪೂರ್ಣವಾಗಿ ಅದನ್ನು ಕೂಡಲೇ ತಟಸ್ಥ ಮಾಡಿ ಗ್ಯಾಸ್ ಇದೆ ಇಲ್ಲಿ ಅದನ್ನು ಕಡಿಮೆ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಒದಗಿಸಿ ಕೊಡಬೇಕು, ಸಾರ್ವಜನಿಕವಾಗಿ ಎಲ್ಲರಿಗೂ ಒದಗಿಸಿ ಕೊಡಬೇಕಂತಂದು ನಾವು ಮಾಧ್ಯಮದ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಂಡ್ವಿ ಸರ್. ಸರ್, ಮೊದಲು 59 ರೂಪಾಯಿ ಏನಿತ್ತು ಸರ್, ಒಮ್ಮಕ್ಳಿಗೆ 56 ರೂಪಾಯಿ ಮೊದಲಿದ್ದು ಒಮ್ಮಕ್ಳಿಗೆ, ಈಗ 59 ರೂಪಾಯಿ ಇದ್ದಿದ್ದು ಈಗ 11 ದಿನದಲ್ಲಿ ಈಗ ಸುಮಾರು 75, 76, 80 ರೂಪಾಯಿ ಈ ಥರ ಮಾಡ್ಕೊಂಡ್ರೆ ಮೊದಲ ದುಡಿಮೆ ಇಲ್ಲ. ಈಗ ದುಡಿಮೆ ಇಲ್ಲ, ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ವಜ್ಜಾಗೈತಿ. ಇಂಥ ಪರಿಸ್ಥಿತಿ ಒಳಗೆ 80 ರೂಪಾಯಿ 90 ರೂಪಾಯಿ ಕೊಟ್ಟು ಗ್ಯಾಸ್ ಹಾಕ್ಕೊಂಡು ಈಗ ಅಲ್ಲಿ ದುಡಿಮೆ 200-300 ರೂಪಾಯಿ ದುಡಿಮೆ ಆಗ್ತಲ್ಲ. ಹೀಗಾಗಿ ಎಲ್ಲಿ ಬಂಕಿನ ಮಾಲಕರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಅವ್ರ ಜೋಡಿ ಚರ್ಚೆ ಮಾಡಿ ಮಾತಾಡಿ ಕೂಡಲೇ ಗ್ಯಾಸ್ ರೇಟ್ ಕಡಿಮೆ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊತೀನಿ ಸರ್. ಮುರುಳಿ ಇಂಗಳಹಳ್ಳಿ. ಹುಬ್ಬಳ್ಳಿ, ಧಾರವಾಡ, ಹುಳಿ ನಗರದಲ್ಲಿ ಈಗಾಗಲೇ 25,000 ರಿಕ್ಷಾಕ್ಕಿಂತ ಹೆಚ್ಚಿದ್ದಾವೆ. ಏನಿವತ್ತು ಹುಬ್ಬಳ್ಳಿ ನಗರದಲ್ಲಿ 11ರಿಂದ 12 LPG ಪಂಪ್ಗಳಿದ್ದಾವೆ, 2ರಿಂದ 3 CNG ಪಂಪ್ಗಳಿದ್ದಾವೆ. ಸರಿಯಾದ ರೀತಿಯಲ್ಲಿ ಪಂಪ್ನಲ್ಲಿ ಪ್ಲ್ಯಾಂಟ್ದಿಂದ ಇವತ್ತು ಪೂರೈಕೆ LPG ಪೂರೈಕೆ ಆದರೂ ಕೂಡ ಸುಮಾರು 2-3 ಪಂಪ್ಗಳು ಬಂದಾಗಿದ್ದಾವೆ. ಆಟೋ ರಿಕ್ಷಾ ಚಾಲಕರಿಗೆ ಸರಿಯಾದ ರೀತಿಯಲ್ಲಿ LPG ಸರಿಯಾದ ರೀತಿ ಸಿಗ್ತಾ ಇಲ್ಲ. ಇವತ್ತು 65 ರೂಪಾಯಿ, 75 ರೂಪಾಯಿ, 85 ರೂಪಾಯಿ ಮಾರುವಂಥ ಪರಿಸ್ಥಿತಿಗೆ ಹೋಗಿದ್ದಾರೆ ಪಂಪ್ನವರು. ಯಾಕಂದರೆ 59 ರೂಪಾಯಿ LPG ಲೀಟ್ರಿಗಿದೆ. ಹಾಗಾಗಿ ಯಾವುದೇ ಸಂಬಂಧಪಟ್ಟ LPG ಪಂಪ್ನವರು ಸರಿಯಾದ ರೀತಿಯಲ್ಲಿ ಇವತ್ತು LPG ಪೂರೈಕೆ ಮಾಡ್ತಿದ್ದಲ್ಲ. ಯಾಕಂದರೆ ದಿನನಿತ್ಯ ಆಟೋ ರಿಕ್ಷಾ ಚಾಲಕರು ಇವತ್ತು ಅವರ ಬದುಕನ್ನೇ LPG ಇದ್ದರೆ ಮಾತ್ರ ಅವ್ರ ಬದುಕು. ಹೀಗಾಗಿ ಆಟೋ ರಿಕ್ಷಾ ಚಾಲಕರು ಸರಿಯಾದ ರೀತಿಯಲ್ಲಿ ಅವ್ರಿಗೆ LPG ಸಿಗ್ತಾ ಇಲ್ಲ. ಆಟೋ ರಿಕ್ಷಾ ಚಾಲಕರಿಗೆ ಸಾಲ ಸೌಲಭ್ಯಗಳು ಮಾಡಿಕೊಂಡು ಆಟೋ ರಿಕ್ಷಾ ಖರೀದಿ ತೊಗೊಂಡಿರ್ತಾರೆ. ಇವತ್ತು ಬ್ಯಾಂಕ್ ಲೋನ್ ಕಟ್ಟೋದಿರ್ತದೆ. ಹೀಗಾಗಿ ಇವತ್ತು ಒಂದು ಯುದ್ಧದ ನೆಪ ಹೇಳ್ಕೊಂಡು ಯಾವುದೇ ರೀತಿ ಪಂಪ್ನಲ್ಲಿ ಸರಿಯಾದ ರೀತಿಯಲ್ಲಿ LPG ಸಿಗ್ತಾ ಇಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಸರ್ಕಾರ ತಕ್ಷಣ ಈ ಪಂಪ್ಗಳ ಮೇಲೆ ಕ್ರಮ ಜರುಗಿಸಬೇಕು. ಸರಿಯಾದ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಂಥ ಎಲ್ಲ LPG ಪಂಪ್ಗಳು ಸರಿಯಾದ ರೀತಿಯಲ್ಲಿ LPG ಪಂಪ್ ಪೂರೈಸಬೇಕಂತೇಳಿ ನಾನು ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ.